ರೆಡ್ ಮತ್ತು ಆರೆಂಜಲ್ಲಿ ಸಖತ್ತಾಗೈತೆ ಇದು ಗೈಸ್. ಇವಾಗ ನಾವು ನಮ್ಮ ಕಾರ್ನ ಬುಕ್ ಮಾಡ್ತಿದ್ದೀವಿ. ಏನು ಕ್ರೇಜಿ ಆಗೈತೆ. ಥಾರ್ ರಾಕ್ಸ್ನ ಎತ್ಕೊಂಡು ಟೆಸ್ಟ್ ಡ್ರೈವ್ಗೆ ಹೋಗ್ತಿದ್ದೀವಿ. ಎಷ್ಟು ತಿಂಗಳು ತಗೋತೀವಿ ನೀವು ಹೇಳಿ. ನಮ್ಮ ವ್ಯೂವರ್ಸ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ ನಾವು ಯಾವ ಕಾರ್ ತಗೋತೀವಿ ಅಂತ. ನಾವು ಇವಾಗ ಜಸ್ಟು ಮಹೇಂದ್ರ ಶೋರೂಮ್ಗೆ ಬಂದಿದ್ದೀವಿ. ಮುಚ್ಕೊಂಡು ಮುಂದೆ ನೋಡ್ಕೊಂಡು ಕಾರ್ ಓಡಿಸು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಗೈಸ್ ನಮ್ಮ ರಾಮನಗರದಲ್ಲಿ ನೋಡಿ ಉದ್ದಕ್ಕೂ ನಮ್ಮ ಕನ್ನಡ ಬಾವುಟನ ಹಾಕಿದ್ದಾರೆ. ಜೈ ಭುವನೇಶ್ವರಿ. ನೋಡಿ ರಾಮನಗರದಲ್ಲಿ ತಿರ್ಸಕ್ಕಾಗ್ಲಿಲ್ಲ ಮಚ್ಚಿ ಕ್ಯಾಮ್ರಾನ, ನೀನು ಬೇಗ ಹೊಟ್ಟೋದು. ಗೈಸ್ ಇನ್ನೂ ಒಂದ್ಸಲ ಕರಿತಾ ಇದೀನಿ ನಿಮ್ಮನ್ನೆಲ್ರೂ. ಗೌತಮ್ ಮನೆ ಗೃಹ ಪ್ರವೇಶ 7/11/2025. ಎಲ್ಲರೂ ಬನ್ನಿ ಬನ್ನಿ ಫ್ರೆಂಡ್ಸ್, ನಿಮ್ಮನೆ ಅಂದ್ಕೊಂಡು ಬನ್ನಿ. ಇವನಂತೂ ಕರೆಯಲ್ಲ, ನಾನು ಕರಿತಾ ಇದ್ದೀನಿ, ಬನ್ನಿ. ಗೈಸ್ ಊಟ ಮಾಡ್ತಾ ಇದ್ದೀವಿ. ಗೌತಮ್ ವೆಜ್ ತಿಂತಾವನೆ, ನಾನು ಚಿಕನ್ ಚಾಪ್ಸ್ ಹೇಳಿದ್ದೀನಿ, ಕಬಾಬ್ ಬರುತ್ತೆ, ಮುದ್ದೆ ಊಟ. ಗೈಸ್ ನೆಕ್ಸ್ಟ್ ಐಟಮ್ಮು ಕಬಾಬ್, ಬಿರಿಯಾನಿ ರೈಸ್. ಗೌತಮ್ಮು ವೆಜ್ ಊಟನ ಮಾಡ್ದ, ನಾನು ನಾನ್ ವೆಜ್ ತಿಂದೆ. ನಡೀರಿ ಹೋಗೋಣ ಇವಾಗ. ಗಾಯ್ಸ್ ಬೆಂಗಳೂರಿಗೆ ಬಂದು ಮುಂದೆ ಏನು ಕಾರ್ ಬುಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಯಾವ ಗೈಸ್ ಯಾವ ಕಾರ್ ತಗೊಳ್ಳೋಣ ಗೈಸ್? ಹಾಂ, ಅಷ್ಟೊಂದೇನು ಟ್ರಾಫಿಕ್ ಇಲ್ಲ ಮಚ್ಚಿ. ಅಷ್ಟೊಂದೇನು ಟ್ರಾಫಿಕ್ ಇಲ್ಲ. ಟ್ರಾಫಿಕ್ ಇದ್ರೆ ತಲೆಗೆಡ್ಸ್ಕೊಳ್ಳಿ. ನಮ್ದೊಂದು ಆಟೋಮೆಟಿಕ್ ಬಟನ್ ಇದೆ, ಅದು ಹೊತ್ತಿದ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಬಟನ್ ಬೇಕು ಅಂತಂದರೆ ಕಮೆಂಟ್ ಹಾಕಿ. ನಾವು ಇವಾಗ ಜಸ್ಟು ಮಹೇಂದ್ರ ಶೋರೂಮ್ಗೆ ಬಂದಿದ್ದೀವಿ. ನಿಮ್ಗೆ ಯಾವ ಕಾರು ಅಂತ ಹೇಳಲ್ಲ ನೋಡಿ. B6 ಐತೆ, ಲೆಕ್ಸಿವಿ ಐತೆ, ಥಾರ್ ರಾಕ್ಸ್ ಐತೆ. ಯಾವ್ದು ತಗೋತೀನಿ ನಾನು ಅಂತ ನೀವೇ ಗೆಸ್ ಮಾಡಿ ಹೇಳಿ. ಬಂದವರೆಲ್ಲ ನನ್ನ ಫ್ರೆಂಡ್ಸ್ನ ಬಂದು ಕರ್ಕೊಬಂದವರೆಲ್ಲ B6 ಒಳಗೆ ಕುತ್ಕೊಂಡು B6 ಅಂತ ಇರ್ತಾರೆ. B6 ಕರೆಂಟ್ ಬಿಟ್ಟು ನಾರ್ಮಲ್ ಇದ್ದರೆ ನಿಂತಿನ ಫಸ್ಟ್ ಹೇಳ್ಸಿದ್ರು. ಗೃಹ ಪ್ರವೇಶಕ್ಕೆ ಹೊಸ ಮಚ್ಚಿ ಶೇಖರ್ರು ಅಷ್ಟೇ B6 ಬೇಕು ಅಂತಿದ್ದ ಮಚ್ಚಿ. ಚೆನ್ನಾಗೈತಲ್ವ? ಆದರೂ ಆನ್ ಮಾಡಿದೆ ನೀನು, ಮುಂದೆ ಕೊಡೋಯ್ತದೆ ಮಚ್ಚ. ರೆಡ್ ಕಲರ್ ಸಖತ್ತಾಗೈತೆ ಕಣ, ಇದು ಕ್ರೇಜಿಯಾಗಿ ಕಾಣಿಸ್ತೈತೆ ಗೈಸ್. ಇದು ರೆಡ್ ಕಲರಲ್ಲಿ, ರೆಡ್ಡು ಮತ್ತು ಆರೆಂಜಲ್ಲಿ ಸಖತ್ತಾಗೈತೆ. ಇದು ರೆಡ್ಡು, ಆರೆಂಜು, ವೈಟು, 3 ಕಲರ್ನು ಚೆನ್ನಾಗೈತೆ. ಬೇಕಾ ಮಚ್ಚಿ? ಇನ್ನೊಂದು ಮಾತು ಬೇಕು ಅನ್ನು, ಇವತ್ತೇ ಎತ್ಕೊಟ್ಟೋಗೋಣ. ಚೆನ್ನಾಗೈತೆ ಕಣ ಇದು. ನೋಡೋ ಚೆನ್ನಾಗಿದೆ. ಡ್ರೈವರ್ಗೆ ಒಳ್ಳೆ ಯಾವುದೋ ಒಂದು ಸೂಪರ್ ಇದು ರಾಕೆಟ್, ಇದು ಹೆಲಿಕಾಪ್ಟರ್ ಥರ. ಅದು ನೋಡೋದು. ಇದು ಏನದು ಸ್ಪೀಡ್ದ? ಪಾರ್ಕಿಂಗ್ದು. ನೆಕ್ಸ್ಟ್ ಪ್ಲಸ್ಸು ಗೇರ್ ಇಲ್ಲ ಆಟೋಮೆಟಿಕ್. ಅದೇ ಆಟೋಮೆಟಿಕ್ ಕಾರು ಇಲ್ಲಿ ಇದೇನೇನೋ ಅದು. ಅದು ಪಾರ್ಕಿಂಗು, ಡ್ರೈವು, ರಿವರ್ಸಾ? ಅದು ಹೆಂಗೆ ಅಂತ ಅದೇನು ಅರ್ಥನೇ ಆಯ್ತಿಲ್ಲ. ಇಲ್ಲಿ P ಅಂತ ಐತಲ್ಲ. ಡಿಸ್ಪ್ಲೇ ಚೆನ್ನಾಗೈತೆ ಮಚ್ಚ. ಮತ್ತೆ ಇದು ನೋಡಿ, ಇದು ರಾಡು. ಡ್ರೈವರ್ಗೂ ಅವ್ರಿಗೂ ಒಂದು ಗ್ಯಾಪು, ಮುಟ್ಟಂಗಿಲ್ಲ ಅಂತ. ಕಪಲ್ಸ್ಗೆಲ್ಲ ಗೈಸ್ ಇದು, ಕಪಲ್ಸ್ಗೆಲ್ಲ ಇದು ಮಚ್ಚಿ. ಮತ್ತೆ ಇದು ಇನ್ನೊಂದು ಏನಂದ್ರೆ ಮೂನ್ ರೂಫು ಮಚ್ಚಿ. ಮೂನ್ ರೂಫ್ ಅಷ್ಟೇ, ಸನ್ ರೂಫ್ ಇಲ್ಲ. ನಿಂದು ಸನ್ ರೂಫ್ ಇಲ್ಲ, ನಿಂದು ಎರಡೂ ಐತಲ್ಲ ಮಚ್ಚಿ. ಇವಾಗಲೇ ಎತ್ಕೋಗ್ಬಿಡೋಣ ಬಾಲ. ಇನ್ನೂ ಒಂದು ತಿಂಗಳು ವೆಯ್ಟ್ ಮಾಡಬೇಕು ಮಚ್ಚಿ ನಾವು. ಅಂದರೆ ಈ ಕಾರಲ್ಲ, ಯಾವ ಕಾರು ಅಂತ ಹೇಳ್ತೀವಿ ಆಮೇಲೆ. ಹಾಂ, ಡಿಕ್ಕಿ ನೋಡ್ಬಾ, ಇನ್ನೂ ಸೈಕ್ ಐತಿಯಾ. ಡಿಕ್ಕಿಲೇ ನೀನು ಕುತ್ಕೋ ಹೊಟ್ಟೋಗ್ಬೋದು ಮಚ್ಚ. ಎತ್ತೋ ಡಿಕ್ಕಿ, ಎತ್ತೋ. ಡಿಕ್ಕಿ ಸ್ಪೇಸ್ ನೋಡಿ ಎಷ್ಟೈತೆ. ಮಲ್ಕೋಬೋದು ಆರಾಮಾಗಿ ಮಚ್ಚ. ಚಾಲೆಂಜ್ ಮಾಡ್ಬೋದು. ಗೈಸ್ ನಿಮಗೆ ಥಾರ್ ರಾಕ್ಸ್, ನಾನು ಥಾರ್ ರಾಕ್ಸ್ ತಗೋತಿದ್ದೀನ ಇಲ್ಲ ಅಂತಂದರೆ ಸ್ಕಾರ್ಪಿಯೋ ತಗೋತಿದ್ದೀನ, B6 ತಗೋತಿದ್ದೀನ? ಕಮೆಂಟ್ ಹಾಕಿ. ಗೆಸ್ ಮಾಡೋದ್ರಲ್ಲಿ ಪ್ರೈಸ್ ಆಗಿರುತ್ತೆ. ಹಾಂ, ಗೆಸ್ ಮಾಡಿದವ್ರಿಗೆ ಪ್ರೈಸ್ ಆಗಿರುತ್ತೆ. ಏನು? ಇನ್ನೊಂದು ಕಾರು. ಅವತ್ತು ಬೇರೆ ಕಲರ್ ನಿಲ್ಸಿದ್ರು ಮಚ್ಚ, ಇವತ್ತು ರೆಡ್ ಕಲರ್. ಇದೇ ಥಾರ್ ರಾಕ್ಸು ಮಚ್ಚಿ. ಥಾರ್ ರಾಕ್ಸ್ ಟಾಪ್ ಎಂಡ್ ಅನ್ಸುತ್ತಿದ್ದು. ಗೌತಮ್ ನಿಂದೇ ಕಾರು ಹೊತ್ತು, ತಲೆ ಕೆಡ್ಸ್ಕೊಬೇಡ. ಜರ್ಕೋ ಸನ್ ರೂಫ್ ಓಪನ್ ಆದರೆ ಓಪನ್ ಮಾಡ. ಆನಾಗಲ್ವಾ? ಕೀ ಬೇಕಾ? ಕೀ ಇಸ್ಕೊಬರೋಣ ಇರು. ಆಗಲ್ಲ. ಹಂಗಾಯ್ತು ಮಚ್ಚಿ ಥಾರ್ ರಾಕ್ಸು.
ಚೆನ್ನಾಗೈತೆ ಮಚ್ಚಿ, ಆದ್ರೆ ಕಂಫರ್ಟ್ ಐತೆ ಮಚ್ಚ ರಾಕ್ಸ್ಗಿಂತ ತಾರ್ಗಿಂತ. ತಾರ್ಗು ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಐತ್ ಬಿಡು, ಅದ್ರಲ್ಲಿ ಸ್ಪೇಸೇ ಇಲ್ಲ. ಇದ್ರಲ್ಲಿ ಭಯಂಕರ ಸ್ಪೇಸ್ ಐತೆ. ಫ್ಯಾಮಿಲಿಗೆ ಆರಾಮಾಗಿ 4 ಡೋರ್ ಐತಲ್ವಾ, ಫ್ಯಾಮಿಲಿಗೆ ತಾರ್ ರಾಕ್ಸ್ ಆರಾಮಾಗಿ ಓಡಾಡ್ಬೋದು. ಎಷ್ಟಾಯ್ತು ತಾರಲ್ಲಿ ಫ್ಯಾಮಿಲಿಗೆ ಆಗಲ್ಲ ಮಚ್ಚ, ತಾರು ಫ್ಯಾಮಿಲಿಗೆ ಆಗಲ್ಲ. ಯಾಕಂತ ಅಂದ್ರೆ ಫಸ್ಟ್ ಡೋರ್ ಇಲ್ಲ. ಇವಾಗ ಯಾರು ಫ್ಯಾಮಿಲಿಯವರು ಎಲ್ಲಾರು ಫಂಕ್ಷನ್ ಹೋಗ್ಬೇಕಾದ್ರೆ ಸೀರೆ ಹಾಕೊಂಡಿರ್ತಾರೆ ಅನ್ಕೋ, ಅವಾಗ ಪಾಪ ಮುಂದೆ ಇದನ್ನ ಇದ್ ಮಾಡಿ ಅವ್ರನ್ನ ಹತ್ತಿಸಿ ತಿರ್ಗಾ ಕಾಯ್ದಿ ಮುಂದೆ ಕೂತಿರೋನತ್ತಿ ಹಿಂಸೆ. ಬಟ್ ಆದ್ರೆ ತಾರ್ ರಾಕ್ಸ್ ಆರಾಮಾಗಿ ಫ್ಯಾಮಿಲಿನೂ ಯೂಸ್ ಮಾಡ್ಬೋದು, ಆಫ್ ರೋಡ್ಗೂ ಆಗುತ್ತೆ. ಹುಡುಗರಿಗೆ ಸರಿ ತಾರು. ಮುಂದೆ ಹೋಗೋಣ ನೋಡೋ ಮಚ್ಚಿ, ಏನ್ ಕ್ರೇಜಿ ಆಗೈತೆ. 4x4 ಹಾಕೊಂಡು ಹಂಗೆ ನುಗ್ತಾ ಇದ್ರೆ ಇವ್ರನ್ನೆಲ್ಲ ಆರಿಸ್ಬಿಡು. ಆಟೋಮೆಟಿಕ್ ಆಟೋಮೆಟಿಕ್ ಇದು. ಪಾರ್ಕಿಂಗು, ರಿವರ್ಸು, ನ್ಯೂಟ್ಲು. ಇದೇನಿದು ಮೋಡಾ, ಡ್ರೈವ್ ಮೋಡಾ. ಇದು 2x2H 4x4 ನ್ಯೂಟ್ಲು. ಇದು 4x4 2H ಅಲ್ಲ, 4H ಅಂದ್ರೆ ಏನಿದು ನಂಗೂ ಗೊತ್ತಿಲ್ಲ, ಕೇಳೋಣ. ಚೆನ್ನಾಗೈತೆ ಮಚ್ಚಿ. ಇನ್ನೊಂದು ಏನು ಗೊತ್ತಾ, ತಾರಲ್ಲಿ ನಮಗೆ ಗಾಗಲ್ಸ್ ಹೋಲ್ಡರ್ ಕೊಟ್ಟವ್ರೆ, ತಾರ್ ರಾಕ್ಸ್ ಎಲ್ಲ ಇಲ್ಲ. ಅದೊಂದು ಫೀಚರ್ ಇಲ್ಲ, ಅದು ಟಾಪ್ ಮಾಡಲೇ ಇಲ್ಲ. ಇಲ್ಲಿ ನೋಡು ಡ್ಯಾಶ್ ಬೋರ್ಡು, ಗೌತಮ್ ಕೂತ್ಕೋಬೋದು ಇದ್ರ ಹೆಂಗೆ ಮಚ್ಚಿ. ನಮ್ಮ ವ್ಯೂವರ್ಸ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ ನಾವು ಯಾವ ಕಾರ್ ತಗೋತೀವಿ ಅಂತ. ಬಂದರು ಗೈಸ್, ನಾವು ಇವಾಗ ತಾರ್ ರಾಕ್ಸ್ನ ಟೆಸ್ಟ್ ರೈಡ್ಗೆ ತಗೋಗ್ತಾ ಇದೀವಿ. ನಾನು, ಬ್ರೋ ಮತ್ತು ಗೌತಮು. ಅಲ್ಲಿಂದ ತಗೋಣ ನಾಯಿಂಡಳ್ಳಿ ಬ್ರಿಡ್ಜು. ಅವ್ನಿಗೆ ಆಟೋಮೆಟಿಕ್ ಅಭ್ಯಾಸ ಇಲ್ವಲ್ಲ, ಅದು ಆಟೋಮೆಟಿಕ್ ಮ್ಯಾನುವಲ್ ಗಾಡಿ ಓಡಿಸೋರು ಆಟೋಮೆಟಿಕ್ ಈಸಿಯಾಗಿ ಓಡಿಸ್ಬಿಡ್ತಾರೆ ಬ್ರೋ. ಅರೆ ಮ್ಯಾನುವಲ್ ಗಾಡಿ ಆಟೋಮೆಟಿಕ್ ಓಡಿಸೋರಿಗೆ ಮ್ಯಾನುವಲ್ ಗಾಡಿ ಓಡಿಸೋಬೇಕಲ್ಲ. ಮಚ್ಚಿ ಹೆಂಗಾಯ್ತು ಮಚ್ಚಿ ತಾರ್ ರಾಕ್ಸ್? ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ಯಾ, ಆಮೇಲೆ ಕೊನೆಯಲ್ಲಿ ಕೇಳ್ತೀನಿ. ಗೈಸ್ ಇವಾಗ ನಾವು ತಾರ್ ರಾಕ್ಸ್ನ ಎತ್ಕೊಂಡು ಟೆಸ್ಟ್ ಡ್ರೈವ್ ಹೋಗ್ತಿದ್ದೀವಿ. ಕಾರ್ ಮಾತ್ರ ಕ್ರೇಜಿ ಆಗೈತೆ ಅನ್ಕೊ ನೋಡಿ. ಫುಲ್ಲು ಸನ್ರೂಫು, ವೈಟ್ ಕಲರು, ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಇದು. ಪೆಟ್ರೋಲ್ ಇಂಜಿನ್ ಗೊತ್ತಲ್ಲ, ಸ್ವಿಂಗ್ ಅಂತ ಬಿಡುತ್ತೆ. ಇಂಟೀರಿಯರ್ ಸಖತ್ತಾಗೈತೆ. ಹೌದಾ? ಈ ಗಾಡಿ ಸೆಕ್ಷನ್ ಎಲ್ಲ ಹೋದಾಗ ಮ್ಯಾನುವಲ್ ಗಾಡಿ ಏನ್ ಮಾಡ್ತೀರಾ, 3 4 ಇಂಜಿನ್ ಬೇಕಾದ್ರೆ ಕಂಟ್ರೋಲ್ ಮಾಡ್ತೀವಿ ಕರೆಕ್ಟಾ. ಇಲ್ಲಿ ಹಂಗೆ ಮಾಡೋ ಆ ಥರ ಮಾಡೋಕ್ಕಿಂತ ಆಪ್ಷನ್ ಕೊಟ್ಟಿಲ್ಲ, ಬ್ರೇಕ್ ಪಡೆಲ್ಲ ಬೇಗ ಸೋದೋ ಬಿಡುತ್ತೆ ಅಂತ. ಅಜ್ಜಿ ನಾವು ತಾರ್ ರಾಕ್ಸ್ನ ಟೆಸ್ಟ್ ಡ್ರೈವ್ ತಗೋಯ್ತಿದ್ವಲ್ಲ, ಗೊತ್ತಾಗ್ಬಿಟ್ರೆ ಅವ್ರಿಗೆ ನಾವು ತಾರ್ ರಾಕ್ಸ್ ಗೈಸ್. ಇದು ಎಷ್ಟನೇ ಗಾಡಿ ಅಂತಂದ್ರೆ ತಾರ್ ರಾಕ್ಸ್ ಎಷ್ಟನೇ ಇದು ಅಂತ ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಇದು 2344ನೇ ಗಾಡಿ ಇದು ತಾರ್ ರಾಕ್ಸ್ ಅಲ್ಲಿ. ಇವಾಗ ಅಲ್ಲೇ 60,000 ಆಗೈತಾ? ಮೇಲೆ ಇದೆ. ಹೇಳಿ ಬ್ರೋ, ಹೇಳ್ತಿದ್ರಿ. ಇದು ಅಷ್ಟೇ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ. ಅದಕ್ಕಿಂತ ಈಸಿ ಇದೆ ಹ್ಯಾಂಡ್ಲಿಂಗ್. ಹೆಂಗಿದೆ ಬ್ರೋ ಸ್ಟೇರಿಂಗ್? ಯಾವ್ದಕ್ಕಿಂತ ಐಲೆಕ್ಸ್ ಅಂದ್ರೆ ಅದು ಗನ್ ಅದ, ಬ್ರೇಕ್ ಒಂದ್ ಅಷ್ಟೇ. ಅದು ಐಲೆಕ್ಸ್ ಗೆ ಕಂಪೇರ್ ಮಾಡ್ತಿದ್ಯಾ ಮಚ್ಚಿ? ಅಷ್ಟೇ ಕ್ಲಿಯರೆನ್ಸ್ ಐತೆ, ಅದ್ರ ಅಷ್ಟೊಂದು ಸ್ವಲ್ಪ ಡೌನ್ ಅಂದಿದೆ ಅಷ್ಟೇ. ಟೊಯೋಟಾ ಅಂತ ಹೆವಿ ಕಾಸ್ಟ್ ಅಷ್ಟೇ ಐಲೆಕ್ಸ್. ಅಲ್ಲೇ ಒಂಥರ ಆಫ್ ರೋಡ್ ಲೆಜೆಂಡ್ ಅದು. ಅಂದ್ರೆ ಅದು ಹಿಂದೆ ಬ್ಲೇಡು, ನಮ್ಮ ಸಸ್ಪೆನ್ಷನ್ ಕೊಟ್ರೆ ಒಂದು ತಾರು ಒಂದು ರಾಕ್ಸ್ ಕೊಡ್ತೀನಿ ನಾನು ಐಲೆಕ್ಸ್ ದುಡ್ಡಲ್ಲಿ. ಇವರು ಒಂದು ರಾಕ್ಸ್ ತಗೊಂಡೋಗಿ, ನೀವು ಒಂದು ತಾರ್ ತಗೊಂಡೋಗಿ ಬ್ರೋ, 20 ಲಕ್ಷ 2 ಕೊಟ್ಬಿಡ್ತೀನಿ ನಾನು ಎಲೆಕ್ಸ್ ದುಡ್ಡಲ್ಲಿ. ನೋಡಿ ಮಹೇಂದ್ರ ಗಾಡಿ ಕೆಳಗಡೆನಾ ಮಹೇಂದ್ರ ಶೋರೂಮ್ ಅವರು ಮಹೇಂದ್ರನ್ ಬಿಟ್ಕೊಡಲ್ಲ. ಯಾವುದೇ ಕಾರಣಕ್ಕೂ ಏನ್ ಗೊತ್ತಾ ಬ್ರೋ, ಏನ್ ಹಳ್ಳ ಎಲ್ಲ ಫೀಲ್ ಆಗಲ್ಲ ಅಲ್ವಾ? ಟೊಯೋಟಾದವ್ರದ್ದು ಏನ್ ಗೊತ್ತಾ ಬ್ರೋ, ಈ ಕ್ವಾಲಿಸ್ ಎಲ್ಲ ಹಂಗೆ ಬ್ರೋ, ಹಿಂಗೆ ಹೋಗಿ ಹಿಂಗೆ ಹೇಳ್ಕೋಬೋದೇನಾಗಲ್ಲ. ಹಚ್ಚು ಮಚ್ಚಿ ಅಲ್ಲಿ ಫುಡ್ ಅಲ್ಲವೆಲ್ಲ ಹೋಗಂಗಿಲ್ಲ, ಆಫ್ ರೋಡ್ ಅಲ್ಲಿ ಹಚ್ಚು ಮಚ್ಚಿ ಇಲ್ಲೇನಾ? ಅಲ್ಲ ಹಿಂಗೆ ಹೋಗೋದು ಹಂಗೆ ಹೋಗೋದು, ಇದ್ದಲ್ಲಿ ಬಿದ್ದೈತಂದ್ರೆ ಇಲ್ಲ ಒಂದ್ ಕಡೆ ಓಲಾ. ಏನ್ ನನ್ಗೆ ಕನ್ಫ್ಯೂಸ್ ತಾರ್ ತಾರ್ ರಾಕ್ಸ್ ಅಲ್ಲಿ 360 ಡಿಗ್ರಿ ಕ್ಯಾಮ್ರಾ ನೋಡಿ ಹೆಂಗೈತೆ ವಿವೋ. ಇದು ವರ್ಲ್ಡ್ ಬಿಗ್ಗೆಸ್ಟ್ ಸನ್ರೂಫ್, ಇದು ದೊಡ್ಡ ಸನ್ರೂಫ್. ಹೌದು 2 ಜನ ಅಟೆಂಡ್ ಬ್ರೋ. ತಾರ್ ರಾಕ್ಸ್ ಅಲ್ಲಿ ಏನಂತಂದ್ರೆ ಮೇನು ಈ ಸನ್ರೂಫ್ ಅರ್ಧ ಕಾರ್ನೇ, ಆಲ್ಮೋಸ್ಟ್ ಅರ್ಧ ಅಲ್ಲ ಮುಕ್ಕಾಲ್ ಕಾರ್ನೇ ಕವರ್ ಮಾಡ್ಬಿಡುತ್ತೆ. ಮಾಡೋಕ್ಕಿಂತ ಮಾಡ್ರೆ ಕಾರ್ ಆಫ್ ರೋಡ್ಗೂ ಆಗುತ್ತೆ ಮಚ್ಚಿ, ಫ್ಯಾಮಿಲಿಗೂ ಆಗುತ್ತೆ, ಸೋಕಿ ಮಾಡಕ್ಕೂ ಆಗುತ್ತೆ. ಮಸ್ತಾಗಿದೆ. ಇನ್ನೊಂದು ತಿಂಗಳ ಇಷ್ಟ ಆಯ್ತಾ? ಅಟ್ಯಾಚ್ ಮಾಡ್ಬಿಟ್ಟು ಸಬ್ಜೆಕ್ಟ್ ಅಲ್ಲಿ ಇನ್ನೊಂದು ತಿಂಗಳ ಕೈಂಡ್ಲಿ ಗಿವ್ ದ ವೆಹಿಕಲ್ ಟು ಮಾಡಿಫಿಕೇಶನ್ ಅಂತ ಹಾಕಿ. ಟ್ರಾಫಿಕ್ ಏನಾದರೂ ಸರಿ ಹೆಂಗೆ ಆಟ ಆಡ್ಬೋದು ಗೊತ್ತೇ, ಜಿ ಅಂತ ಹೊಡ್ಬೋದು, ಗೊತ್ತೇ ಆಗಲ್ಲ. ಶಿಫ್ಟ್ ನನ್ನ ಲೆಜೆಂಡ್ ಮಚ್ಚಿ, ಅದು ಏನು ಹಿಂಗೆ ಅಂತ ಆಡ್ಕೋತಾ ಇದೆಯಾ? ಅಲ್ಲ ಈಗ ಹೇಳಿದ್ದು ಯಾಕಡೆ ಬ್ರೋ ಹಿಂಗೆ ಹಿಂಗೆ ಕಂಡ ದಾರಿ ಗೊತ್ತಿದ್ರೆ ಆರ್ಸು ಬಡೂರ್ ಬೆನ್ಸು ಶಿಫ್ಟ್ ಗೊತ್ತಾ, ಅದರಲ್ಲೇ ಬಂದಿದ್ದು.
ಗೈಸ್ ನೋಡಕ್ ಟೆಸ್ಟ್ ರೈಡ್ನ ಮುಗಿಸ್ಕೊ ಬಂದ್ವಿ. ಗನ್ನು ಗಾಡಿ ಮಸ್ತಾಗೈತೆ. ಅಷ್ಟೇ ಹುಡುಗರಿಗೂ ಐತೈತೆ, ಫ್ಯಾಮಿಲಿಗೂ ಐತೈತೆ, ಓಡ್ಸೋಕ್ಕೂ ಮಸ್ತಾಗೈತೆ. ಹಳೆ ತಾರ್ ಓಡ್ಸಕ್ಕೆ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ಸಿದೆ ಬ್ರೋ? ಆ ತಾರು ಅದು ಆಫ್ ರೋಡ್ ಸರಿ ಅಂತೀರಾ? ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್. ಬಟ್ ಚೆನ್ನಾಗಿದೆ. ರಾಕ್ಸ್ ಮಚ್ಚ ಲವ್ ಆಗೈತೆ. ಗೌತಮ್ಗೆ ಲವ್ ಆಗೈತೆ ಥಾರ್ ಮೇಲೆ, ಥಾರ್ ರಾಕ್ಸ್ ಮೇಲೆ. ಗೈಸ್ ಇವಾಗ ನಾವು ನಮ್ಮ ಕಾರ್ನ ಬುಕ್ ಮಾಡ್ತಿದ್ದೀವಿ. ಬುಕ್ಕಿಂಗ್ ಅಮೌಂಟ್ನ ಕೊಟ್ಟು ಯಾವ ಕಾರು ಅಂತ ನಿಮ್ಗೆ ಹೇಳಲ್ಲ. ಥಾರ್ ಆದರೂ ಆಗಿರ್ಬೋದು, ಸ್ಕಾರ್ಪಿಯೋ ಆದರೂ ಆಗಿರ್ಬೋದು, B6 ಆದರೂ ಆಗಿರ್ಬೋದು, ಯಾವುದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಮ್ಗೆ ನೋಡಿದ್ರೆ ಯಾವ್ದು ತೊಗೋತೀನಿ ಅಂತ ಅನ್ಸುತ್ತೆ ನೀವು ಹೇಳಿ. ಸ್ವಿಫ್ಟು. ಮಹೇಂದ್ರ ಸ್ವಿಫ್ಟ್ ಸಿಗಲ್ಲ. ಅಣ್ಣ ಪಾಪ ಟಿ ಶರ್ಟ್ ತೋರಿಸವ್ರೆ, ಬೇಡ ಇದೆಲ್ಲ. ಗೈಸ್ ನಮ್ಮದು ಬುಕ್ಕಿಂಗ್ ಆಗೈತೆ. ಎಷ್ಟು ದಿನ ತಗೋತೀನಿ ನೀವು ಹೇಳಿ. ಗೈಸ್ ನಮ್ಮ ಕಾರು ಇನ್ನೊಂದು 1.5 ಮಂತಲ್ಲಿ ಬರ್ಬೋದು, ಆದರೆ ಬೇಗನೆ ತಗೊಬಿಡೋಣ. ನೀವು ಬೇಗ ತಗೋ ಅಂತ ಅಂದರೆ ಬೇಗನೆ ತಗೊಬಿಡ್ತೀವಿ. ಇದು ಇನ್ನೊಂದು ಮ್ಯಾಟ್ರ್ ಏನಂತಂದರೆ, ಇನ್ನೊಂದು ಲಾಗಲ್ಲಿ ನಮ್ಮ ಮನೆಯವ್ರ ರಿಯಾಕ್ಷನ್ ತಗೊಳ್ಳೋಣ. ಕಾರ್ ಬುಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಯಾರಿಗೂ. ಗೈಸ್ ನಾ ಇವಾಗ ಏನದು ಕಾರ್ನ ಬುಕ್ ಮಾಡಿ ಎನ್ವಲಪ್ ಒಳಗೆ ಹಾಕ್ಬಿಟ್ಟು ವಾಪಸ್ಸು ನಮ್ಮ ಬೆನ್ಸ್ ಹತ್ರ ಬಂದಿದ್ದೀವಿ. ಸ್ವಿಫ್ಟ್ ಎತ್ತುತ್ತಾ ಇದ್ದೀವಿ. ಬನ್ನಿ ಹೋಗೋಣ ಇವಾಗ ವಾಪಸ್ಸು. ಗೈಸ್ ತುಂಬ ದಿನದ ಕನಸು, ತುಂಬ ದಿನದ ಕನಸಲ್ಲ, ಚಿಕ್ಕ ವಯಸ್ಸಿಂದ ಒಂದು ಕನಸು ಕಾರ್ ತಗೋಬೇಕು ಅಂತ. ಆ ಕಾರ್ನ ಫಸ್ಟ್ ಟೈಮ್ ಇವಾಗ ಬುಕ್ ಮಾಡಿದ್ದೀನಿ. ಒಂಥರ ಮನಸ್ಸಲ್ಲೇ ಒಂದು ಖುಷಿ ಐತೆ. ಫಸ್ಟ್ ಕಾರು ಯಾವುದು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಇದು ಗಂಡು ಹುಲಿ, ಇದು ಹುಲಿ. ಗೈಸ್ ನಮ್ಮ ಹುಲಿರಾಯ ಬಂದ ನೋಡಿ. ಹುಲಿರಾಯ ಆಂಗ್ಲ ಪದ ಗೊತ್ತಾಗ್ತದೆ. ಓಕೆ ಆಕ್ಸಿಸ್ ಬ್ಯಾಂಕಿಂದ ಮಾಡೋರು ಲೋನ್ ಕೊಡ್ತಾರಲ್ಲ, ತಗೊಳ್ಳೋ. ಅದಕ್ಕೆ ಅವನು ಆಮೇಲೆ ಕಾಲಲ್ಲಿ ಕಾರ್ ಡೌನ್ ಪೇಮೆಂಟ್ ಆ್ಯಡ್ ಮಾಡ್ಕೋತೀನಿ. ಹುಲಿರಾಯ ಬಂದ. ಹುಲಿರಾಯ ಯಶವಂತ್ ನೋಡಿ ಗೈಸ್, ಡಿಸೆಂಟ್ ಬಾಯ್. ನಮ್ಮ ಗ್ರೂಪಲ್ಲಿ ದುಡಿಯೋ ಗಂಡು ಯಶವಂತ್ಗೆ ಗೊತ್ತಾ ಏನು ಹೇಳ್ಬಿಟ್ಟು ಕಾರ್ ತಗೋತಾನೆ. ನಾವು ಅದೇ ಇವಾಗ ಫ್ರೆಂಡ್ಸ್ ರಿಯಾಕ್ಷನ್ ಇವತ್ತಿನ ವ್ಲಾಗಲ್ಲಿ. ನಾಳೆ ವ್ಲಾಗಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಸರ್ಪ್ರೈಸ್. ಚಿಕ್ಕ ವಯಸ್ಸಲ್ಲಿ ಇಬ್ರು ಜೊತೆಗೆ ತಗೊಳ್ಳೋಣ ಅಂದಿದೆ, ಒಬ್ಬನೇ ತಗೋತಾನೆ. ನಿಮ್ಮ ಮನೇಲಿ ಆಲ್ರೆಡಿ ಕಾರ್ ಐತೆ, ನಂದಿಲ್ವಲ್ಲ. ನಿಮ್ದು ತಗೊಂಡಾಗ ಒಟ್ಟಿಗೆ ಇನ್ನೊಂದು ತಗೊಳ್ಳೋಣ. ಹೆಂಗೆ ಅನಿಸ್ತಾ ಇದ್ದು? ಖುಷಿ ಆಗ್ತಿದೆ. ಒಂದು ಕಾಲದಲ್ಲಿ ನನಗೆ ಸೈಕಲಲ್ಲಿ ಬರ್ತಿದ್ದೆ. ಸ್ಕೂಟಿ ಅಲ್ಲ, ಸ್ಪ್ಲೆಂಡರ್ ಅಲ್ಲ ಕಣೋ, ಫ್ಯಾಷನ್ ಪ್ರೋ ಅಲ್ಲ ಕಣೋ. ಒಂದು ಕಾಲದಲ್ಲಿ PU ಸೈಕಲಲ್ಲಿ ಬರ್ತಿದ್ದೆ. ಆಮೇಲೆ ಗಾಡಿ ತಗೊಂಡೆ ಎಕ್ಸ್ಪಲ್ಸ್. ಇವಾಗ ಕಾರ್ ತಗೋತೀವಿ. ಸೈಕಲಲ್ಲಿ ಓಡಾಡಿದ್ವಿ. ಮಂಡ್ಯದಲ್ಲಿ ನಾನು ಎಷ್ಟೊಂದು ಸೈಕಲ್ಲೆಲ್ಲ ಓಡಾಡಿದ್ದು ಮಚ್ಚಿ. ಸುಮ್ಮನೆ ಮಂಡ್ಯ ನೋಡಕ್ಕೆ ಸೈಕಲಲ್ಲಿ ಮಂಡ್ಯದಲ್ಲೇ ಇಸ್ಕೊಂಡಿದ್ದು. ಕೊಡದೇ ಇರೋ ಹತ್ರ ಸೈಕಲ್ ಇಸ್ಕೊಂಡು ಮಂಡ್ಯ ತಿರುಗಿದ್ವಿ. ನೆಕ್ಸ್ಟ್ ಮಚ್ಚಿ ಪ್ಲೈನ್ ತಗೊಳ್ಳೋಣ. ನೆಕ್ಸ್ಟ್ ಹಿಂಗೆ ತೊಳೆನಲ್ಲಿ ಕುಡಿಸ್ಕೊಂಡು ಗೈಸ್ ನಾವು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಯಾಕೋ ಅಣ್ಣ 2 ಶುಗರು ಡುಯೆಟ್ ಮಾಡ್ತಾವನ. ಮಧ್ಯಾಹ್ನ ಸ್ನ್ಯಾಪ್ ಹಾಕಿದ ಚೀಚಿದ ಕಾಫಿ ಕುಡಿತಾ ಇದೀವಿ. ಇವನು ಬೇರೆ ಡ್ಯಾನ್ಸ್ ಬರ್ತೀನಿ ನಾನು. ಯಶವಂತು ಅಳ್ತಾವನೆ, ನನ್ನ ಕರ್ಕೋಗಿ 1 ಅವರ್ ಕೆಲಸ ಮುಗಿಯುತ್ತೆ ಅಂತ. ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದೀವಿ. ಎಂಟರ್ಪ್ರನರ್ಸ್. ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗಿ ನಾವೇನೋ ತಿನ್ನೋ ಮೂಡಲಿಲ್ಲ. ಬಟ್ಟೆ ನೋಡು. ಸರಿ ಫೋನ್ ಮಾಡು, ಹೋಗ. ಏನಿಲ್ಲ ಮಾಡೋದು ಶಿಷ್ಯ. ಎಷ್ಟು ನಮ್ಮ ಮನೆಗೆ ಹೋಗೋಣ. 6 ಗಂಟೆ ಕರೆಕ್ಟಾಗಿ ಈಚೆ ಬರ್ತೀವಿ. ಇನ್ನೂ 1 ಅವರು ಆದಷ್ಟು ಬೇಗ ಬರಕ್ಕೆ ಟ್ರೈ ಮಾಡ್ತೀನಿ. ನಿಮ್ದು ನಮ್ಮ ಆಫೀಸ್ ಕರ್ಕೋತಾವ. ನಮ್ಮ ಆಫೀಸ್ ನಮ್ನ ಕರ್ಕೋ, ನಾವು ಕೆಲಸ ಮಾಡ್ತೀವಿ. ಕುತ್ಕೋತೀರಾ ಒಳಗೆ? ನೋಡಿ ಸ್ವಿಫ್ಟ್ಗೆ 700 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಬೆಂಗಳೂರಲ್ಲೆಲ್ಲ ಓಡಾಡಿದ್ವಿ. ಮಚ್ಚಿ ಫಸ್ಟ್ ಎಷ್ಟಿತ್ತು ಪೆಟ್ರೋಲು? ಏನೋ ಬರ್ಬೇಕಾರೆ ಎಷ್ಟು ಒಂದು 300-400 ಇತ್ತಾ? ಏನೋ ಇಲ್ಲ, ಜಾಸ್ತಿ ಇತ್ತು. ಜಾಸ್ತಿನೇ ಇತ್ತು. ಅನ್ನಪೂರ್ಣದಿಂದ ಬಂದಿಲ್ವೇ? ಗೊತ್ತಿಲ್ಲ. ಏನಂದ್ರೆ
ಹೊಡಿಯಕ್ಕೆ ಹೋಯ್ತಿಲ್ಲ ಏನಂದ್ರೆ ಹಂಗೆ ಕೇಳಾರಲ್ಲ ಅವ ಅಕ್ಕ ಎದ್ರಕೊಂಡೆ ಬಿಟ್ರು ಕಣ್ಲ. ನೀನು ಸಾಫ್ಟ್ ಆಗ್ಬೇಕು ಮಚ್ಚಿ, ಅವಾಗಲೇ ಹುಡುಗಿರ್ ನೀನು ಇಷ್ಟ ಆಗೋದು. ರ್ಯಾಶ್ ಹಾರ್ಡ್ ಆಗಿದೆ ಅದು. ನಾನು ಇರಂಗೆ ಇರೋದು ಮಚ್ಚಿ, ಯಾರಿಗೋಸ್ಕರ ಗೊತ್ತಪ್ಪ ಗೊತ್ತು. ನೆಕ್ಸಾನ್ ನೋಡು ಮಚ್ಚಿ, ಕಪ್ಪು ನೆಕ್ಸಾನ್ ಚೆನ್ನಾಗೈತೆ ಅದನ್ನು. ಅಲ್ಲಿ ಟಾಟಾ ಲೋಗನು ಕಪ್ಪು ಕಪ್ ಮಾಡಿಸ್ಬಿಟ್ಟು ಅವ್ನು ಮಾಡ್ಸಿರೋದಲ್ವಾ. ನೋಡಿ ಗೈಸ್, ಈ ತರ ಇದ್ವಿ. ನಮ್ಮ ಮನೆಯವ್ರು ಬಂದ್ಬಿಟ್ಟು ಕರ್ಕೊ ಹೋಗೋರು ನಮ್ನ ಸ್ಕೂಲ್ ಹತ್ರ. ಆಟೋದವ್ರು ಬರೋರು ಇಲ್ಲರೆ ನಾನ್ ಬಸ್ ನಮ್ ಆಟೋದವ್ರು ಬಂದ್ ಕೇಳಿದ್ರೆ ಕಳಿಸ್ತಾ ಇರೋರು. ನಾನ್ ಎಷ್ಟು 3ನೇ ಕ್ಲಾಸಿಂದ, 3ನೇ ಕ್ಲಾಸ್ ಇಲ್ಲ ಕಡೆ 5ನೇ ಕ್ಲಾಸ್ವರೆಗೂ ವ್ಯಾನಲ್ಲಿ ಕರ್ಕೊಂಡ್ ಬರೋರು. ಆಮೇಲೆ ನಾನು ಗೌರ್ಮೆಂಟ್ ಬಸ್ ರಾಮನಗರದಿಂದ KSRTC ಬಸ್ ಹತ್ಕೊಂಡು ನಮ್ಮೂರ್ಗೆ ಹೋಗ್ಬೋದು. ನಮ್ಮ 5ನೇ ಕ್ಲಾಸ್ ಸೈಕಲ್ ಕೊಡ್ಸಿದ್ರು, ಅಲ್ಲಿ ಗಂಟ ಮಾಮೂಲಿ PU ಸೈಕಲ್ ತಗೊಬಂದಿನ್. ಫಸ್ಟ್ PUಲಿ 2-3 ತಿಂಗಳು PU ಗಾಡಿ. ಆಮೇಲೆ ಎಲ್ಲ ನನ್ ಫ್ರೆಂಡ್ಸ್ ಆಗೋದ್ರು. ಯಶವಂತು, ಇಲ್ಲಿ ಪೋಲಿಗಳು ಫ್ರೆಂಡ್ಸ್ ಆದ್ರು. ಯಶವಂತು, ಅಭಿಷೇಕ್, ಶಿಬಿ ಎಲ್ಲರೂ ಪರಿಚಯ ಆಗ್ಬಿಟ್ಟು ಗಾಡಿ ಇದು ಸೈಕಲ್ ನಿನ್ಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ನಾನು ಗೋಲಿ ಆಡ್ತಿದ್ದೆ. ಅವಾಗ ನಾನು ವಿನ್ ಆಗ್ತಾನೆ ಇದ್ದೆ. ಯಾರು ಇವ್ನು ಇಷ್ಟೊಂದ್ಸಲಿ ವಿನ್ ಆಗ್ತಾನೆ ಅಂದ್ಬಿಟ್ಟು ಸರ್ ನಿಮ್ಮ ಆಟೋಗ್ರಾಫ್ ಅಂತ ಬಂದು ಮಾತಾಡ್ಸ್ತಾ. ನಾನು ಗೋಲಿನೇ ಆಡಕ್ ಗೊತ್ತಾಗ್ಲಿಲ್ಲ. ಹೆಂಗಿತ್ತು ಒಂದು ಚಿಕ್ಕತೆ ಇದೇ ಹೇಳ್ಬಿಡು. ಚಿಕ್ಕ ವಯಸ್ಸಲ್ಲಿ ಗೋಲಿ ಸೆಕೆಂಡ್ ಆಟೋಗ್ರಾಫ್ ಆ ಥರ ಬಿಟ್ಟಾಗಿಲ್ಲ ನಾವು. ನಮ್ಮ ಬೆಂಗಳೂರು ಮನೆಗೆ ಹೋಗ್ತಾ ಇದೀವಿ, ತುಂಬಾ ದಿನ ಆಗೈತೆ. ಕಿಯಾದಲ್ಲಿ ಯಾವ ಕಾರು ಅಂತ ನೀವು ಕಮೆಂಟ್ ಮಾಡಿ ಬರುತ್ತೆ ನೋಡಿ. ಇವಾಗ ಅಲ್ಲಿ ನೋಡಿ ಹೆಂಗೈತೆ, ಏನ್ ಕ್ರೇಜಿ ಐತೆ. ಅಲ್ಲೇ ಐತಲ್ಲ ಕಾರ್ನಿವಲ್ ಕಾರು ಕಿಯಾದು, ಸಾಕಾಗೈತೆ ಗೈಸ್. ನಾನು ಇವತ್ತೇ ನೋಡಿದ್ದು ನಾ ಫಸ್ಟ್. ರೋಡ್ ಪ್ರೆಸೆನ್ಸ್ ಹಂಗೆ ಐತೆ. ಕಾರ್ ನೋಡಿ ದೊಡ್ಡ ಐತೆ, ಆನೆ ಇದ್ದಂಗೆ ಐತೆ ನೋಡಿ ಗೈಸ್. ಹೆಂಗೈತೆ ಕಾರು, ಕಾರು ಯಾವ್ದು ಕಾರು 73 ಲಕ್ಷ ಇವಾಗ ನೋಡಿದ್ವಿ. ನೋಡು ನಾನೇನೋ ಒಂದ್ 40 ಲಕ್ಷ 50 ಲಕ್ಷ ಕ್ರೇಜಿ. 70 ಲಕ್ಷ 75 ಲಕ್ಷ ಕಾರು. ಗೈಸ್, ತುಂಬಾ ದಿನ ಆದ್ಮೇಲೆ ತಿರ್ಗಾ ಬೆಂಗಳೂರು ಮನೆಗೆ ಹೋಗ್ತಾ ಇದೀವಿ. ನಾನು ಗೌತಮ್. ನೋಡಿ ನಮ್ಮ ಮನೆ ಪಕ್ಕ ನಮ್ಮ ಸಬ್ಸ್ಕ್ರೈಬರ್ದೆ ಗಾಡಿ ಇದು. ರೆಡ್ ಬುಲ್, ಫುಲ್ಲು ರೆಡ್ ಬುಲ್ ಸ್ಟಿಕ್ಕರ್ ಹಾಕ್ತಾರೆ. ಒಂದೊಂದು ಶೂ ಇತ್ತು, ಶೂ ಎತ್ಕೊಂಡೆ. ಅದ್ರ ಜೊತೆಗೆ ಬಟ್ಟೆಗಳು ಇತ್ತು, ಬಟ್ಟೆನೂ ಎತ್ಕೊಂಡೆ ಬ್ಯಾಗ್ಗೆ. ರಾಜು ಎಲ್ಲ ಹೊರಟೋಗ್ಬಿಟ್ಟವನೆ, ಲೇಟ್ ಆಗುತ್ತೆ, ಅದಕ್ಕೆ ನಾವು ಹೊರಡ್ತಾ ಇದೀವಿ. ಹೋಗೋಣ ಗೈಸ್. ಇವಾಗ ಬೆಂಗಳೂರು ಮನೆಯಿಂದ ಹೊರಡ್ತಿದ್ದೀವಿ. ಯಶವಂತು ಆಫೀಸ್ ಕೆಲಸ ಮುಗ್ದಾಯ್ತಂತೆ, ಅಲ್ಲಿ ಬರ್ತಾನೆ ಮೆಟ್ರೋ ಹೊತ್ಕೊಂಡು. ಕರ್ಕೊಂಡು ಹೋಗೋಣ ಪಾಪ, ಅವನ್ನ ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ವಿ ನಮ್ಮ ಮನೇಲಿ. ಅವ್ನು ಬಸ್ಸಲ್ಲಿ ಕರ್ಕೊಂಡು ಅವ್ನು ಬಸ್ಸಲ್ಲಿ ಬರ್ತೀನಿ ಅಂದರೆ ನಮ್ಮ ಮನಸ್ಸು ತಡೆಯಲ್ಲ. ಅದಕ್ಕೆ ಅವನಿಗೋಸ್ಕರ ವೆಯ್ಟ್ ಮಾಡಿ ಹೋಗ್ತಾ ಇದೀವಿ ವಾಪಸ್. ಯಶವಂತ್ ಬಂದ ನೋಡಿ, ಅವನಿಗೋಸ್ಕರ ನಾವು 1.5 hour 2 hour ಕಾಯ್ದಿದ್ದೀವಿ. ಬೆಲ್ಟ್ ಎತ್ಕೊಡೋದು ಎತ್ಕೊಡೋ ಅವನಿಗೆ. ಚಿನ್ನ ಮತ್ತೆ ಸಮಾಚಾರ ಮಾತಾಡ್ರ ಇಲ್ಲ. ಯಶವಂತ್ ಲೈಫ್ ನೋಡು, ಕೆಲಸ ಮಾಡಿ ಮಾಡಿ ಕಣ್ಣೆಂಗ. ಯಶವಂತ್ಗೂ ಗೌತಮ್ಗೂ ಬಾಯ್ ಹೇಳಿ ಹೊರಡೋಣ ಇಲ್ಲಿಂದ, ರಾಮನಗರದಿಂದ. ಬಾಯ್ ಬಾಯ್. ಮನೆಗೆ ಬಂದು ಊಟ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಸಹ ಆಯಿತು. ನಾನು ಕಾರ್ ತೊಗೋತಿರೋ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಬುಕ್ ಮಾಡಿರೋದನ್ನ. ನಾಳೆ ಹೇಳ್ತೀನಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿ. ನನ್ನ ಪ್ರಕಾರ ನಮ್ಮಮ್ಮ ಪಕ್ಕ ಬೈತಾರೆ, ನಮ್ಮಪ್ಪ ಹೋಗ್ಲಿ ಬಿಡು ಏನೋ ಮಾಡಲಿ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಚೆನ್ನಾಗಿರುತ್ತೆ. ನಾಳೆ ವಿಡಿಯೋ ನೋಡಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾವ ಕಾರ್ ತೊಗೋತಿದ್ದೀನಿ ಅಂತ ಕಮೆಂಟಲ್ಲಿ ಹಾಕಿ. ನಿಮ್ಗೆ ಯಾವುದು ಅನಿಸುತ್ತೆ ಕಂಡಿಡೀರಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.